ಇದು ಜಯಲಲಿತಾ ಸೀರಿಯಲ್ ಇದೆ ಅಲ್ಲ, ಇದು ಶನಿವಾರದ ಎಪಿಸೋಡ್ ಆಗಿರುತ್ತೆ. ಶನಿವಾರದ ಎಪಿಸೋಡು ಸ್ಟಾರ್ಟಿಂಗಲ್ಲಿ ಮನೆಯಿಂದ ಆಚೆ ಬರ್ತಾರೆ. ಯಾರ್ಯಾರು ಅಂತಂದರೆ ಅಧ್ಯಕ್ಷರು ಮತ್ತು ಆಮೇಲೆ ದೇವರಾಜ್ ಸಾರು ಮತ್ತು ಅವರ ಅಳಿಯ ಚಂದ್ರಮೋಹನ್ 3 ಜನ ಹೊರಗಡೆ ಬಂದು, ನೋಡು ಟಿಕೆಟ್ ಸಿಕ್ಕೊಳ್ಳೆ ಸುಮ್ಮನೆ ಕೂಡೋಕ್ಕಾಗಲ್ಲ, ನಾವು ಪ್ರಚಾರದ ಕೆಲಸ ಆರಂಭಿಸಬೇಕಾಗ್ತೈತಿ ಅಂತೆಲ್ಲ ಅಧ್ಯಕ್ಷರು ಹೇಳ್ತಾ, ಅಧ್ಯಕ್ಷರೇ ಅಂತ ದೇವರಾಜ್ ಸರ್ ಹೇಳಿದಾಗ, ಸರಿ ಆದರೆ ನೀವು ಲಲಿತಾನ ಸೇರಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಿರ್ತಾರೆ. ಆ ಮಾತಿಗೆ ದೇವರಾಜ್ ಸರ್ ಏನು ಹೇಳಿಲ್ಲ. ಲಲಿತಾನು ಒಂದು ಕಾರ್ಡ್ ಇದೆ ನಿಮಗೆ ಎಲೆಕ್ಷನ್ ಪ್ರಚಾರಕ್ಕೆ ಅಂತ. ಆಮೇಲೆ ಕುರ್ಚಿ ಕೃಷ್ಣಪ್ಪ ಸುಮ್ಮನೆ ಇರಲ್ಲ ನೋಡಿ, ಹೊರಗಡೆ ಬಂದಿದ್ದರೆ ಅವನು ಏನಾದರೂ ಒಂದು ಕಿರಿಕಿರಿ ಮಾಡ್ತಾನೆ ಇರ್ತಾನೆ ಅಂತೆಲ್ಲ ಅಧ್ಯಕ್ಷರು ಹೇಳ್ತಾರೆ. ಸರಿ ನಾನು ಇನ್ನೂ ಬರ್ತೀನಿ ಅಂತ ಅಧ್ಯಕ್ಷರು ಹೇಳಿ ಅಧ್ಯಕ್ಷರು ನಮಸ್ಕಾರ ಮಾಡಿ ಹೋಗ್ತಾರೆ. ಅದೇ ಟೈಮಿಗೆ ದೇವರಾಜ್ ಸರ್ ಚಂದ್ರಮೋಹನ್ಗೆ ಹೇಳ್ತಾರೆ, ನೋಡಪ್ಪ ಆ ಕುರ್ಚಿ ಕೃಷ್ಣಪ್ಪ ಹೊರಗಡೆ ಬಂದಾನ ಏನೋ ನೋಡ್ಕೊ ಅಂತಂದರೆ, ಅವ್ನು ಸರಿ ಮಾವ ನೋಡ್ಕೊತೀನಿ ನಾನು, ಅದು ವಿಷಯ ನನಗೆ ಬಿಟ್ಬಿಡಿ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಇನ್ನೊಂದು ಕಡೆ ಕುರ್ಚಿ ಕೃಷ್ಣಪ್ಪ ಮತ್ತು ಅವರು ಬಂಟ ಇಬ್ಬರು ಮಾತಾಡ್ತಾ ಇರ್ತಾರೆ. 2 ತಿಂಗಳು ಹೆಂಗೋ ಆರಾಮಿದ್ದೆ ಕಣ್ಲೋ, ನಾನು ಹೊರಗಡೆ ಬಂದು ಇನ್ನೂ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದ್ದೆ ಕಣ ಅಂದರೆ ಆ ದೇವರಾಜ್ಗೆ MLA ಟಿಕೆಟ್ ಸಿಗೈತಂತೆ ಅಂತೆಲ್ಲ ಹೇಳ್ತಾನೆ. ಎಲ್ಲ ಮಾಡಿದ್ದು ಆ ಲಲಿತಾ ಕಣೋ, ಆ ಲಲಿತನಿಂದನೇ ಆಗಿರೋದು ಎಲ್ಲ ಅಂತೆಲ್ಲ ಹೇಳ್ತಾನೆ. ಅವರಿಗೆ ದೇವರಾಜ್ ಸರ್ಗೆ ಇದು ಸಿಕ್ಕರೆ ಏನಾಯಿತು MLA ಟಿಕೆಟು, ನೀವು ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ ಅಂತೆಲ್ಲ ಹೇಳ್ತಾನೆ. ಇಂಡಿಪೆಂಡೆಂಟಾಗಿ ನಿಂತರೆ ಯಾರು ಹಾಕಲ್ಲ ಕಣ್ಲ, 50 ಓಟೂ ಬೀಳಲ್ಲ ಕಣ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲ ಈ ಸಲ ಗೆಲ್ಲದೆ ಅವರೇ ದೇವರಾಜಪ್ಪನೇ ಗೆಲ್ತಾನೆ. ಎದಕ್ಕಂತಂದು ಹೇಳಿದರೆ ಲಲಿತಾ ಬಡವ್ರಿಗೆ ಏರಿಗೆ ನೀರು ತರಿಸಲ್ಲ, ಆಮೇಲೆ ಬಸ್ ಬರಂಗೆ ಮಾಡಲ್ಲ, ಎಲ್ಲ ಸವಲತ್ತು ಮಾಡಲ್ಲ. ಇನ್ನೊಂದು ಕಡೆ ಈ ಕಡೆ ಲಲಿತಾ ರೂಮ್ ಒಳಗೆ ಕುಂತ್ಕೊಂಡು ಒಬ್ಬಳೇ ಆಲೋಚನೆ ಮಾಡ್ತಾನೆ ಇರ್ತಾಳೆ. ಅಣ್ಣ ಅಂತ ನಾನು ಎಷ್ಟು ವಿಶ್ವಾಸದಿಂದ ನಂಬಿದೆ, ಇವರೇ ನನಗೆ ಮೋಸ ಮಾಡಿದರು ಅಂತೆಲ್ಲ ಅದನ್ನೇ ಅಂದರೆ ಅವರೆಲ್ಲ ಸೈನ್ ಮಾಡಿಸ್ಕೊಂಡಿರೋದು ಅದನ್ನೆಲ್ಲ ಆಲೋಚನೆ ಮಾಡ್ತಾನೆ ಇರ್ತಾಳೆ. ಇದೇ ಟೈಮಿಗೆ ಆಲೋಚನೆ ಹೊರಗೆ ಬಂದು ನಿಂತಿರ್ತಾಳೆ. ಹೊರಗೆ ಬಂದು ನಿಂತಾಗ ಅವ್ರ ಅಕ್ಕ ಮೀನಾಕ್ಷಿ ಅಂದರೆ ಜಯ ಅವ್ರ ಅಕ್ಕ ಮೀನಾಕ್ಷಿ ಬಂದು ಲಲಿತಾ ಬಾ ಊಟ ತಂದಿದ್ದೀನಿ ಊಟ ಮಾಡು ಬಾ ಅಂತ ಕರೀತಾಳೆ. ತಟ್ಟೆ ಒಳಗಿಡಕ್ಕೆ ಹೋಗ್ತಾಳೆ. ಮೀನಾಕ್ಷಿ ತಟ್ಟೆ ಒಳಗಿಡಕ್ಕೆ ಹೋದರೂ ಕೂಡ ಲಲಿತಾ ಅಲ್ಲೇ ಕಂಬದ ಅಂತ ಆಲೋಚನೆ ಮಾಡಿ, ಏನು ಇವಳು ನಾನು ಕರೆದ್ರು ಅಂತ ಇಲ್ಲ ಅಂತ ಬಂದು ಮಾತಾಡ್ಸ, ಏನು ಲಲಿತಾ ಏನು ಅಂತೆಲ್ಲ ಹೇಳಿ, ಏನಿಲ್ಲಕ್ಕ ಏನಿಲ್ಲ, ನನ್ನ ಮುಂದೆ ಸುಳ್ಳು ಹೇಳ್ತಾರೆ, ನಾನು ಏನೂ ತಿಳಿಲ್ಲ ಆದಷ್ಟು ದಡ್ಡಿನ ಅಂತ ಅವ್ರ ಅಕ್ಕ ಕೇಳಿದ್ರು ಕೂಡ ಇಲ್ಲಕ್ಕ ಏನಿಲ್ಲ, ಏನು ನನ್ನ ಮುಂದೆ ಸುಳ್ಳು ಹೇಳ್ತೀಯಾ, ನನಗೆ ಗೊತ್ತು ನೀನು ಬೇಕಂತ ಮೊದಲ ಧೂಪತ್ಕೊಂಡ ನೀನು ಉದ್ದೇಶಪೂರ್ವಕವಾಗಿ ಬೆಳೆಸಿ, ನನಗೆ ಅಷ್ಟೂ ಗೊತ್ತಾಗಲ್ವ ಅಂತೆಲ್ಲ ಹೇಳ್ತಾ, ಏನಾಯಿತು ಕರೆಕ್ಟ್ ಹೇಳಂತ, ಏನಿಲ್ಲಕ್ಕ ಏನಿಲ್ಲ ಅಂತೆಲ್ಲ ನೀನು ಹೇಳ್ತೀಯ, ನಾನು ಜೈಗೆ ಹೋಗಿ ಜೈಗೆ ಹೇಳಿದರೆ ಅಷ್ಟೇ ವಿಷಯ ಗೊತ್ತಲ್ಲ ನಿನಗೆ ಅಂತೆಲ್ಲ ಅವ್ರ ಅಕ್ಕ, ಇಲ್ಲಕ್ಕ ಅದೆಲ್ಲ ಏನಿಲ್ಲ ಹೇಳ್ತೀಯೇನಿಲ್ಲ ಜೈಗೆ ಎಲ್ಲಕ್ಕ, ಅದು ಅದರಲ್ಲಿ ಫೈಲ್ ಒಳಗಿದ್ದಿದ್ದು ಬರೀ ಮಾವನ ಭಾಷಣದ ಪೇಪರ್ ಅಷ್ಟೇ ಅಲ್ಲಕ್ಕ, ನನ್ನ ತಾಳಿನೇ ಕಿತ್ತಾಗುವಂಥ ವಿಚ್ಛೇದನ ಪತ್ರ ಅದು ನಾನೇ ಸೈನ್ ಮಾಡಿರೋದು ಅಂತೆಲ್ಲ ಲಲಿತಾ ಹೇಳಿದ. ಅವರ ಅಕ್ಕ ಮೀನಾಕ್ಷಿಗೂ ತುಂಬ ಶಾಕ್, ಹೇಗೆ ಸಾಧ್ಯ ಅಂತಂದೆ ಎಲ್ಲೇ ಹೇಳಿದ. ಇದೆಲ್ಲದಕ್ಕೂ ಕಾರಣನೇ ನಿಮ್ಮ ಮನೆಯವರಕ್ಕ ಅಂತೆಲ್ಲ ಹೇಳ್ತಾರೆ. ಏನು ಅಂದರೆ ಪಂಚಾಯತಿ ವಿಷಯದಲ್ಲಿ ಅದು ಇದು ಯಾವುದೇದೋ ಪೇಪರ್ಗೆಲ್ಲ ಸೈನ್ ಮಾಡಿದ್ದೀನಿ ನಾನೇ, ಹಣ ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ, ನೀವು ಖಾಲಿ ಪೇಪರ್ ತೊಗೊಂಬಂದು ಅದಕ್ಕೆ ರಾಜೀನಾಮೆ ಸೈನ್ ಹಾಕ್ಸ್ಕೊಂಡ್ರು ಕೂಡ ನಾನು ಹಾಕ್ತೀನಿ ಅಂತೆಲ್ಲ ಹೇಳಿದ್ದೆ ನಾನು ಅಂತೆಲ್ಲ ಹೇಳ್ತಿರ್ತಾರೆ. ಎಂಥ ದಡ್ಡಿ ನೀನು ಅಂತ ಅವ್ರ ಅಕ್ಕ ಬೈತಾಳೆ. ಅವ್ರ ಅಕ್ಕ ಬೈದಾಗ, ನೋಡ್ಲಂತ ಬಾ ಇವಾಗ ಹೋಗೋಣ ಜೈ ಹತ್ರ ಹೋಗೋಣ, ಜೈಗೆ ಎಲ್ಲ ವಿಷಯ ಹೇಳೋಣ ಬಾ ಅಂತೆಲ್ಲ ಹೇಳ. ಬೇಡ ಅಕ್ಕ ಬೇಡ, ನನ್ನ ಸಲುವಾಗಿ ನಿನ್ನ ಸಂಸಾರ ಎಲ್ಲ ಹಾಳಾಗೋದೆಲ್ಲ ಬೇಡ, ಇರಲಿ ನಾನು ಹೆಂಗೋ ಒಂದು ಸುಧಾರಿಸ್ಕೊತೀನಿ, ನಾನೇ ಇನ್ಮೇಲೆ ಹುಷಾರಾಗಿರ್ತೀನಿ, ನಾನೇ ಯಾವ ಪೇಪರ್ಗಾಗಲಿ ನೋಡಲಾರ್ದ ಸೈನ್ ಹಾಕಲ್ಲ, ಅದು ಪಂಚಾಯತಿ ಕೆಲಸ ಟ್ರೆಂಡರು ಅದು ಇದು ಅಂತ ಹೇಳಿ ನನಗೆ ಚೀಟ್ ಮಾಡಿ ಹಾಕ್ಸ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆಲ್ಲ ಬಿಡೋಂಗಿಲ್ಲ, ಬಿಟ್ಟಂಗೆಲ್ಲ ಸಮಸ್ಯೆ ದೊಡ್ಡದಾಗುತ್ತೆ ಬಾ ಅಂತ ಅವ್ರ ಅಕ್ಕ ಎಷ್ಟೇ ಕರೆದ್ರು, ಇಲ್ಲಕ್ಕ ನಾನು ಬರಲ್ಲ ಪ್ಲೀಸ್ ಅಂತೆಲ್ಲ ಅವ್ರ ಅಕ್ಕ ರಿಕ್ವೆಸ್ಟ್ ಮಾಡ್ಕೊತಾಳೆ. ಇದು ಹಿಂಗೆ ಬಿಟ್ಕೊಂಡು ಹೋದಂಗೆಲ್ಲ ಹಿಂಗೆ ಆಗುತ್ತೆ ಬಾ ಅಂತ ಅವ್ರ ಅಕ್ಕ ಪಾಪ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಈಕೆ ಹೋಗೋದಿಲ್ಲ. ಇಂಥವ್ರಿಗೆಲ್ಲ ಹೀಗೆ ಬಿಡಬಾರ್ದು, ಪಾಠ ಕಲಿಸ್ಬೇಕು ಅಂತ ಅವ್ರ ಅಕ್ಕ ಹೇಳ್ತಾಳೆ. ಬೇಡ ಅಕ್ಕ ಬೇಡ, ಹೆಂಗೋ ನೀವು ಚೆನ್ನಾಗಿದ್ದೀರಲ್ಲ ಅಷ್ಟೇ ಸಾಕು, ನಾನು ಹೆಂಗೋ ಒಂದು ಮ್ಯಾನೇಜ್ ಮಾಡ್ತೀನಿ ಎಲ್ಲದಂತೆಲ್ಲ ಹೇಳಿ ಅವ್ರ ಅಕ್ಕ ಎಷ್ಟೇ ಕರೆದ್ರು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಲಲಿತಾ ಹೋಗೋದೇ ಇಲ್ಲ. ಲಲಿತಾ ಹಂಗೆ ಇರ್ತಾಳೆ. ಅವ್ರ ಅಕ್ಕಗೂ ತುಂಬ ಬೇಜಾರಾಗುತ್ತೆ ಇದೆಲ್ಲ ಕೇಳಿ, ನಮ್ಮ ಮನೆಯವ್ರು ಈ ಥರ ಎಲ್ಲ ಮಾಡಿದಾರ ಅಂತ ಎಲ್ಲ ಬೇಜಾರಾಗ್ತಾರೆ. ಎಷ್ಟೇ ಬೇಜಾರಾದರೂ ಕೂಡ ಇಲ್ಲಿ ನಡೆಯೋಂಗಿಲ್ಲ. ಈ ಕಡೆ ಅಂದರೆ ಅವ್ರ ಅತ್ತೆ ಪರಮೇಶ್ವರಿ ಇಲ್ಲಿ ರೂಮ್ ಒಳಗೆ ಕುಂತ್ಕೊಂಡು ಇದನ್ನೇ ಅಂದರೆ ಲಲಿತಾ ಪೇಪರ್ ಸುಟ್ಟಿದ್ದು ಅದು ಇದು ಎಲ್ಲ ಆಲೋಚನೆ ಮಾಡ್ತಾನೆ ಇರ್ತಾ.
ಹುಡುಗಿ ಪೇಪರ್ ಸುಟ್ಲಿ, ಹುಡುಗಿ ನಾನು ಹೆಂಗಾನ ಮಾಡಿ ಹೊರಗೆ ಹಾಕ್ತೀನಿ ಅಂತೆಲ್ಲ ಅವ್ರ ಅತ್ತೆ ಹೇಳ್ತಿರ್ತಾಳೆ. ಪೇಪರೆಲ್ಲ ಸುಟ್ಟಿರೋದು ನೆನೆಸ್ಕೊಂಡು ಇನ್ನು ಇರಿಟೇಟ್ ಆಗ್ತಾನೆ ಇರ್ತಾಳೆ. ಆಮೇಲೆ ಅಡುಗೆ ಮನೆಯಾಗ ನನ್ನ ದೊರೆನ ನಾನು ಹೊಲಿಸ್ಕೊತೀನಿ ಅಂತೆಲ್ಲ ಹೇಳಿದ್ದು, ನನ್ನ ದೊರೆನ ನನ್ನವನಾಗಿ ಮಾಡ್ತೀನಿ ಅಂತೆಲ್ಲ ಹೇಳಿದ್ದು ಎಲ್ಲ ನೆನೆಸ್ಕೊಂಡು ಅದೇ ಟೈಮಿಗೆ ಈ ಕಡೆ ದೇವರಾಜ್ ಸರ್ ಬಂದು ಊಟ ಮಾಡು, ನನ್ನ ಸ್ವಲ್ಪ ಕೆಲಸ ಇದೆ, ಪಾರ್ಟಿ ಹಾಕೋದು ಬರೀ ಇದೇ ಆಯಿತಾ ಎಲೆಕ್ಷನ್ ಟೈಮು ಕೆಲಸ ಕಣೆ. ಚುನಾವಣೆ ಏನು ಸುಮ್ಮನೆನಾ? ಚುನಾವಣೆ ಬಂದಾಗ ಪಾರ್ಟಿ, ಆಫೀಸು, ಮೀಟಿಂಗು, ಜನರು ಅಂತೆಲ್ಲ ಜಗ್ಗಿ ಸಮಸ್ಯೆ ಇರ್ತಾವೆ ಕಣೆ ಅಂತೆಲ್ಲ ದೇವರಾಜ್ ಸರ್ ಹೇಳ್ದ. ನೀನೇನು ಬರೀ ಲಲಿತನ ಮನೆಯಿಂದ ಹೊರಗೆ ಹಾಕೋದು ಅಂತ ತಿಳ್ಕೊಂಡು ಅಧ್ಯಕ್ಷರು ಲಲಿತನ ಬಳಸ್ಕೊಂಡು ಚುನಾವಣೆ ಎದುರಿಸ್ರಿ ಅಂತೆಲ್ಲ ಹೇಳಿದಾಗ ನಾವು ಮಾತು ಮೀರಕ್ಕೆ ಬರೋಂಗಿಲ್ಲ. ಆ ಹುಡುಗಿನ ನಮಗೊಂಥರ ವರನೂ ಹೌದು, ಶಾಪನೂ ಹೌದು ಅಂತೆಲ್ಲ ಹೇಳ್ತೀವಿ. ಆಮೇಲೆ ದೇವರಾಜ್ ಸಾರು ಬಂದು ಫೈಲೆಲ್ಲ ಹುಡುಕ್ತಾ ಇರ್ಬೇಕು. ಫೈಲ್ ತೆಗೆದು ನೋಡಿದ್ರೆ ಇದರಲ್ಲಿ ಲಲಿತನ ವಿಚ್ಛೇದನ ಪತ್ರ ಐತಲ್ಲ ಎಲ್ಲಿ ಅಂತ ಕೇಳಿದ. ಆದರೆ ಇವ್ರೇನು ಮಾತಾಡಲ್ಲ, ಪರಮೇಶ್ವರಿ ಇವ್ರು ಏನು ಮಾತಾಡಿಲ್ಲ ಅಂದರೆ ದೇವರಾಜ್ ಸಾರ್ಗೆ ಡೌಟ್ ಬರುತ್ತೆ. ಈ ವಿಚ್ಛೇದನ ಪತ್ರ ನನಗೆ ಬಿಟ್ಟ ಮೇಲೆ ಬಾಕಿ ಯಾರಿಗೂ ಗೊತ್ತಿಲ್ಲ, ಎಲ್ಲಿದೆ ಹೇಳು ಅಂತೆಲ್ಲ ಎಷ್ಟು ಬಾಯಿ ಬಿಡ್ಸೋಕೆ ಹೋದರೆ ಬಾಯಿನೇ ಬಿಡಲ್ಲ. ಯಾಕಂದರೆ ಈ ವಿಚ್ಛೇದನ ಪತ್ರ ಹಾಳಾಗೋಕ್ಕೆ ಕಾರಣನೇ ಪರಮೇಶ್ವರಿ ಅವರಾಗಿರ್ತಾರೆ. ಅದಲ್ಲಿ ದೇವರಾಜ್ ಸರ್ ಎಷ್ಟೇ ಹೇಳಿದ್ರು ಹೇಳಲ್ಲ. ಅದನ್ನು ಪ್ರಯತ್ನ ನೋಡೋಣ ಸುಮ್ಮನೆ ಇರ್ತಾರೆ. ಇಲ್ಲರಿ ಅದು ನಿನಗೆ ನನಗೆ ಬಿಟ್ಟಮೇಲೆ ಬೇರೆ ಯಾರಿಗೂ ಗೊತ್ತಿಲ್ಲ, ಇದು ಎಷ್ಟು ಇಂಪಾರ್ಟೆಂಟು, ಇದೊಂದೇ ಹಿಡ್ಕೊಂಡು ಆ ಹುಡುಗಿನ ನನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಇರೋದು ನನಗೆ ಇದೊಂದೇ ಆಗ್ತಾನೆ ಅಂತ ನಾನು ಎಷ್ಟು ನಿನಗೆ ಹೇಳಿದ್ವಿ, ಆದರೂ ನೀನು ನೆಗ್ಲೆಕ್ಟ್ ಆಗಿದೆ. ಇಲ್ಲ ರೀ ಅದು ಸುಟ್ಟುತ್ತೆ, ಪೇಪರ್ ತಂತಾನೆ ಹೇಗೆ ಸುಡುತ್ತೆ ಅಂತೆಲ್ಲ ಸಾರು ದೇವರಾಜ್ ಸರ್ ಬೈತಿರ್ತಾನೆ. ಇಲ್ಲ ಅದೇನಾಯಿತು ಅಂದರೆ ಅದು ಭಾಷಣದ ಪೇಪರ್ ಇದೆ ಅಲ್ಲ, ಆ ಭಾಷಣದ ಫೈಲೊಳಗೆ ನಾನೇ ಇಟ್ಟಿದ್ದೆ. ಯಾಕಂದರೆ ಜೈ ಭಾಷಣದ ಜೊತೆ ಓದ್ತಿರ್ಬೇಕಾದ್ರೆ ಈ ಪೇಪರ್ನ ನೋಡ್ತಾನ ಅಂಥೇಳಿ ನಾನೇ ಇಟ್ಟಿದ್ದೆ. ಬೇಕಂತ ಮೀನಾಕ್ಷಿ ಧೂಪ ಹಾಕಬೇಕಾದ್ರೆ ಬಂದು ಬೇಕಂತ ಬೇಕಂತಲೇ ಲಲಿತ ಸುಟ್ಟು ಹಾಕಿದ್ದು ಅಂತೆಲ್ಲ ಹೇಳ್ತಾನೆ. ಆವಾಗ ಸಾರ್ಗೆ ಇನ್ನಿಷ್ಟು ಕೋಪ ಬರುತ್ತೆ. ದೇವರಾಜ್ ಸಾರ್ಗೆ ಕೋಪ ಬಂದಾಗ ಬೈದು ಬಿಡ್ತಾನೆ. ಹಿಂಗೆಲ್ಲ ಮಾಡಿದಿಲ್ಲ ನೀನು ಅಂತೆಲ್ಲ ಹೇಳಿ ಈ ಕಡೆ ಇದ್ದು ಅಕ್ಕ ನೀನು ಹೋಗಕ್ಕ, ನೀನು ಮಲ್ಕೊ ಹೋಗಕ್ಕ ಅಂತೆಲ್ಲ ಈ ಅಕ್ಕಗಂತೂ ಬಿಟ್ಟು ಹೋಗೋಕ್ಕೆ ಇಷ್ಟನೇ ಇರಲ್ಲ. ಆಕೆನ ಬಿಟ್ಟು ನೀನು ಹೋಗಕ್ಕ ಅಂತೆಲ್ಲ ಹೇಳಿ ಹಂಗೆ ಹಿಂಗೆ ಮಾಡಿ ಅವ್ರ ಅಕ್ಕನ ಕಳಿಸ್ತಾಳೆ. ಅವ್ರ ಅಕ್ಕನ ಕಳಿಸಿ ನಾನು ಮಲ್ಕೊತೀನಿ, ನೀನು ಹೋಗಕ್ಕ ಅಂತ. ಈ ಕಡೆಯಿಂದ ನೀನು ಮಾಡಿರೋದು ಒಂದೊಂದು ಎಡವಟ್ಟು ಕೆಲಸ ಅಲ್ಲ, ಎಲ್ಲದು ಏನಾದರೂ ಒಂದು ಹಾಳು ಇಲ್ಲ ರೀ, ನಾನು ಏನೇ ಮಾಡಿದ್ರು ಆ ಹುಡುಗಿ ಏನಾದರೂ ಒಂದು ಮಾಡಿ ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ತಾಳೆ ಅಂತ ಪರಮೇಶ್ವರಿ ದೇವರಾಜ್ ಸಾರ್ಗೆ ಹೇಳ್ತಿರ್ತಾಳೆ. ದೇವರಾಜ್ ಸಾರ್ಗೆ ಈ ಕಡೆ ಕೋಪನೂ ಬರ್ತಿರ್ತೈತಿ, ಏನು ಮಾಡಬೇಕಪ್ಪ ಏನಿಲ್ಲ ಅಂತಂದೆಲ್ಲ ಹೇಳಿ ಅವ್ರ ಮಿಸ್ಸಸ್ ಎಡವಟ್ಟು ಮಾಡಿರ್ತಾರಂತ ಅವ್ರ ಸಾರ್ಗೆ ತುಂಬ ಅಂದರೆ ತುಂಬಾ ಕೋಪ ಇರುತ್ತೆ. ಮತ್ತು ಹೆಂಗಾಯಿತು ಹೆಂಗಿಲ್ಲ ಅಂತ ಹೇಳಿ ನಿಮ್ಗೆ ಸ್ವಲ್ಪನಾದರೂ ಇದೆನಾ ರೆಸ್ಪಾನ್ಸಿಬಲ್ಲು ಅಂತೆಲ್ಲ ಹೇಳಿ ಸಾರ್ ಬೈತಿದ್ರು ಕೂಡ ಪರಮೇಶ್ವರಿ ಅವರು ತಮ್ಮ ಕಡೆ ತಪ್ಪಿರೋದ್ರಿಂದ ಸುಮ್ಮನೆ ಇದ್ದು ಅದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಅಂದರೆ ಆವಾಗ ಬೆಂಕಿ ಹಚ್ಚಿ ಸುಟ್ಟಿದ್ದು, ಧೂಪ ಹಾಕಿರೋದು, ಅವಳು ಅವರು ಇರ್ತಾರಲ್ಲ ಜೈಲಲ್ಲಿ ಲಲಿತ ಅವರು ಪೇಪರೆಲ್ಲ ಹಿಡ್ಕೊಂಡು ಓಡಾಡಿರೋದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಆಮೇಲೆ ಚಾಲೆಂಜ್ ಹಾಕಿರೋದು, ನಿನ್ನ ಹೊರಗೆ ಹಾಕ್ತೀನಿ ಅಂತ ಇವ್ರು ಚಾಲೆಂಜ್ ಹಾಕಿರೋದು, ಜೈ ನನ್ನನ್ನು ಮಾಡ್ಕೊತೀನಿ ಅಂತ ಎಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಪೇಪರ್ ಸುಟ್ಟಿರೋದು ಅದು ಇದು ಜೈ ಸಾರ್ ಎಲ್ಲ ನೆನೆಸ್ಕೊಂಡು ಸುಮ್ಮನೆ ಇರ್ತಾರೆ. ಈ ಕಡೆ ಅನ್ನಪ್ಪಾಗಿ ಈ ಕಡೆ ಮೀನಾಕ್ಷಿ ರೂಮಿಗೆ ಬರ್ತಾ ನೈಟ್ ಆಗಿರುತ್ತೆ. ಮೀನಾಕ್ಷಿ ರೂಮಿಗೆ ಬಂದು ಅವರ ಹಸ್ಬೆಂಡಿಗೆ ಮತ್ತು ಸರಿ ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ, ಇಲ್ಲ ಮಾವಂದು ಚುನಾವಣೆಗೆ ಸಂಬಂಧಪಟ್ಟಿದ್ದು ಒಂದು ಸ್ವಲ್ಪ ಫೈಲ್ಗಳು ನೋಡೋವಿದ್ದು. ಹೌದಾ, ಕೆಲಸ ಎಲ್ಲ ಮುಗೀತಾ ಇದನ್ನ ಆಯ್ತು, ಯಾಕೆ ಯಾವತ್ತು ಇವತ್ತು ಏಕೆ ಕೇಳಬಾರ್ದ? ನಾನು ಕೇಳ್ಬೋದು, ಏನು ತೊಂದರೆ ಇಲ್ಲ, ಕೇಳ್ಬೋದು. ಸರಿ, ಮಾವನದು ಅಪ್ಪಾಜಿ ಡ್ಯಾಡಿದು ಇದೇ ರೀತಿ ನೋಡಬೇಕಾದ್ರೆ ಅಪ್ಪಂದು ನೋಡ್ತಾರೆ, ಅವಾಗ ಲಲಿತಂದು ಎಲ್ಲ ಪಂಚಾಯತಿದು ಕಾಂಟ್ರಾಕ್ಟು ಎಲ್ಲ ನೀವೇ ಎಲ್ಲ ನೋಡ್ಕೊಳೋದು ಅಂತ. ಸರಿ, ನಾವೇ ನೋಡ್ಕೊಳೋದು ಅಂತ. ಅವಳು ನಿಮ್ಮನ್ನು ಕಣ್ಮುಚ್ಚಿ ನಂಬಿದಾಳಲ್ಲ ಅಂತ ಕೇಳಿದರೆ, ಹೌದು ನಂಬಲೇಬೇಕು, ಮನೆಯವ್ರಿಗೆ ನಂಬಲಿಲ್ಲ ಅಂದರೆ ಮತ್ತಿನ್ಯಾರಿಗೆ ನಂಬೋಕ್ಕಾಗುತ್ತೆ ಮೀನಾಕ್ಷಿ ಅಂತೆಲ್ಲ ಅವರು ರಿವರ್ಸ್ ಕ್ವಶನ್ ಕೇಳ್ತಾರೆ. ಅದು ಎಲ್ಲ ನಾನೇ ಹೇಳಬೇಕಾ, ಏನು ನೀವು ಹೇಳಲ್ವಾ ಅಂತ. ಅಲ್ಲ, ಏನಾದರೂ ಡೌಟ್ ಕೇಳೋದಿತ್ತಾ ಅಂತ. ಇಲ್ಲ ಏನಿಲ್ಲ ಡೌಟ್ ಅಂತ ಮೀನಾಕ್ಷಿ ಅವರು ಕೂಡ ಸುಮ್ಮನೆ ಆಗ್ಬಿಡ್ತಾರೆ. ಎಷ್ಟು ಮೋಸ ಮಾಡ್ತೀರಿ ನೀವು, ಮತ್ತು ಏನೂ ಗೊತ್ತಿಲ್ಲ ಅನ್ನಂಗಿರ್ತದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಜೈ ಕಿಚನ್ ಒಳಗೆ ಏನೋ ಮಾಡ್ತಿರ್ತಾರೆ. ಅವ್ರ ಕೆಲಸದವರು, ಸರ್ ನೀವು ಎಷ್ಟು ಪುಣ್ಯವಂತರು ಸರ್, ಇಷ್ಟು ಒಳ್ಳೆ ಮನಸ್ಸಿರೋ ಹುಡುಗಿ ಸಿಕ್ಕಾಳ ನಿಮಗೆ ಏಂತಿ ಆಗಿ ಅಂತೆಲ್ಲ ಹೇಳಿ ಅವ್ರಿಗೆ ಹೇಳ್ತಾನೆ ಇರ್ತಾರೆ. ಅದೇ ಟೈಮ್ಗೆ ಜೈ ಎದಕ್ಕೂ ಲಲಿತಾ ಇರೋ ಕಡೆ ಬಂದಿರ್ತಾರೆ.
ಏನು ಊಟ ತಂದರೆ ಅಂತಂದರೆ ಅದೇ ಟೈಮಿಗೆ ಲಲಿತಾ ಹೊರಗಡೆ ಬಂದು ದೊರೆ ಅಂತೆಲ್ಲ ಹೇಳ್ಬಿಡ್ದ. ಅವರು ಇದು ಜೈ ಸಾರಿದ್ದು ಅವಳು ಜೋರು ಆರಿಸ್ಬಿಡ್ತಾ ಮತ್ತು ಎಲ್ಲರೂ ಬರ್ತಾರಂತ ಬಾಯಿ ಮುಚ್ಚಿಬಿಡ್ತಾ. ಇಲ್ಲೇನು ಪ್ರೀತಿ 60 ಡಿಗ್ರಿ ಸೆಲ್ಸಿಯಸ್ ಅಂತ ಏನೋ ಒಂದು ಸಾಂಗ್ ಬರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.